ಈ ವಿಷಯ ಗೊತ್ತಿಲ್ಲ ಅಂದ್ರೆ ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಡೆಫಿನೆಟ್ಲಿ ಲಾಸ್ ಮಾಡ್ಕೊಂತೀರಾ. ಸುಮ್ಮನೆ ಎಕ್ಸಾಂಪಲ್ ತಗೊಳ್ಳಿ, ನೀವು ಒಂದು ಬಟ್ಟೆ ಅಂಗಡಿಗೆ ಹೋಗಿರ್ತೀರಾ. ಆ ಬಟ್ಟೆ ಅಂಗಡಿನಲ್ಲಿ ನೀವು ಒಂದು ಬಟ್ಟೆ ನೋಡಿ ಇಷ್ಟಪಡ್ತೀರಾ. ನೀವು ಕೇಳ್ತೀರಾ ಯಾಕೆ ಈ ಬಟ್ಟೆ ಇಷ್ಟೊಂದು ಕಾಸ್ಟ್ಲಿ ಇದೆ ಅಂದ್ರೆ ಅವ್ನು ಸೇಲ್ಸ್ ಮ್ಯಾನ್ ಹೇಳ್ತಾನೆ ಮೇಡಮ್ ಇದು ವೆಲ್ ಡಿಸೈನ್ಡ್ ಮತ್ತೆ ಇದು ಲಿಮಿಟೆಡ್ ಎಡಿಷನ್ ಮೇಡಮ್, ಇನ್ನೊಂದು ವಾರ ಬಿಟ್ಟು ಬಂದ್ರೆ ಈ ಪೀಸ್ ಸಿಗಲ್ಲ ಮೇಡಮ್, ಸೇಲ್ ಆಗಿರುತ್ತೆ ಅಂತ. ಅದಕ್ಕೆ ನೀವು ಮತ್ತೆ ಎಲ್ಲಿ ಮಿಸ್ ಆಗುತ್ತೆ ಅಂತ ನೀವು ಆ ಬಟ್ಟೆನ ಬೈ ಮಾಡ್ತೀರಾ. ನೀವು ಬೈ ಮಾಡಿ 2 ರಿಂದ 3 ತಿಂಗಳಲ್ಲೇ ಅದೇ ಕಂಪ್ನಿ ಅದೇ ಬಟ್ಟೆನ ಎಂಡ್ ಆಫ್ ಸೀಸನ್ ಸೇಲ್ ಅಂತ 70 to 80% ಡಿಸ್ಕೌಂಟ್ ಅಂತ ₹1000 ಸೆಲ್ ಮಾಡ್ತಾನೆ. ಅವಾಗ ನೀವು ಅದನ್ನ ನೋಡಿ ಅಯ್ಯೋ ನನಗೆ ಸುಮ್ಮನೆ ಲಾಸ್ ಆಯ್ತಲ್ಲ ಅಂತ ಅನ್ಕೊಂತೀರಾ. ಇದೇ ತರನೇ ಜನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕೂಡ ಲಾಸ್ ಮಾಡ್ಕೊಂತಾರೆ. ಯಾವುದೋ ಒಂದು ಶೇರ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ ಅಂದ್ರೆ ಆ ಶೇರ್ ಮೇಲೆ ಇಲ್ದಿರೋ ಸ್ಟೋರಿ ಎಲ್ಲ ಹುಟ್ಟಾಕಿ ಈ ಕಂಪನಿ ಹಂಗ್ ಬೆಳೆಯುತ್ತೆ ಹಿಂಗ್ ಬೆಳೆಯುತ್ತೆ, ಫ್ಯೂಚರ್ ಅಲ್ಲಿ ಆ ತರ ಗ್ರೋತ್ ಆಗುತ್ತೆ ಈ ತರ ಗ್ರೋತ್ ಆಗುತ್ತೆ ಸುಮ್ಮನೆ ಸ್ಟೋರಿ ಕ್ರಿಯೇಟ್ ಮಾಡ್ತಾರೆ. ನೀವು ಆ ಸ್ಟೋರಿ ಕೇಳ್ಕೊಂಡು ಇವಾಗ ಬೈ ಮಾಡಿದ್ರೆ ಈ ಕಂಪನಿ ಮತ್ತೆ ಮೇಲ್ ಹೋಗುತ್ತೆ ಅಂತ ಶೇರ್ಸ್ ನ ಬೈ ಮಾಡ್ತೀರಾ. ಸ್ವಲ್ಪ ದಿವಸ ಬಿಟ್ಬಿಟ್ಟು ಆ ಕಂಪನಿಯ ಶೇರ್ ಪ್ರೈಸ್ ಅದ್ರ ನಿಜವಾದ ವ್ಯಾಲ್ಯೂ ಎಷ್ಟಿರುತ್ತೋ ಅಷ್ಟಕ್ಕೆ ವಾಪಸ್ ಬರುತ್ತೆ. ಅವಾಗ ನೀವು ಆ ಕಂಪನಿನಲ್ಲಿ ಲಾಸ್ ಮಾಡ್ಕೊಂತೀರಾ. ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾವುದೇ ಕಂಪನಿ ಮೇಲೆ ಇನ್ವೆಸ್ಟ್ ಮಾಡೋಕೆ ಮುಂಚೆ ಆ ಕಂಪನಿಯ ರಿಯಲ್ ವ್ಯಾಲ್ಯೂ ನೋಡಿ ಇನ್ವೆಸ್ಟ್ ಮಾಡಬೇಕು. ಅದನ್ನ ನಾವು PE ರೇಷಿಯೋ ಇಂದ ನೋಡ್ತೀವಿ. PE ರೇಷಿಯೋ ಅಂದ್ರೆ ಏನು, ಇದು ಯಾವ ತರ ವರ್ಕ್ ಆಗುತ್ತೆ, ನಾವು ಈ PE ರೇಷಿಯೋನ ಹೆಂಗ್ ಕಂಡುಹಿಡಿಯೋದು ಅಂತ ನೀವು ಚೆಕ್ ಮಾಡೋದಿದ್ರೆ ನಾನು ಆಲ್ರೆಡಿ ಇದ್ರ ಬಗ್ಗೆ ಫ್ರೀ ಆಗಿ ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡಿದ್ದೀನಿ.